ಆತ್ಮೀಯರೇ ನಮಸ್ಕಾರ. ಮಿತ್ರರೇ, ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಗಲಾಟೆ ಅನ್ನೋದು ಸಂಕ್ರಾಂತಿ ಆಯಿತು, ನವೆಂಬರ್ ಆಯಿತು, ಸಂಕ್ರಾಂತಿ ಆಯಿತು, ಈಗ ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯನವರಿಗೆ ದೇವರಾಜ ಅರಸೂರವರ ಅತ್ಯಂತ ದೀರ್ಘಾವಧಿ ಮುಖ್ಯಮಂತ್ರಿಯಾದ ಅವಧಿಯನ್ನ ಪೂರೈಸಬೇಕಾಗಿತ್ತು. ಸಿದ್ದರಾಮಯ್ಯನವರಿಗೂ ಅದು ಬೇಕಾಗಿತ್ತು. ಹಾಗಾಗಿ ಅದು ಸಹಿತ ದಾಖಲೆ ಆಯಿತು. ಸಿದ್ದರಾಮಯ್ಯನವರಿಗೆ ಇನ್ನೊಂದು ದಾಖಲೆ ಇದೆ. ಅತ್ಯಂತ ಹೆಚ್ಚು ಬಜೆಟ್ ಅನ್ನ ಮಂಡಿಸಿದಂತಹ ಕೀರ್ತಿನೂ ಸಹಿತ ಸಿದ್ದರಾಮಯ್ಯನವರಿಗೆ ಈ ಬಜೆಟ್ ಅನ್ನ ಮಂಡಿಸಿದ್ರೆ ಆಗ್ತದೆ. ಈ ಎರಡೂ ಮುಗಿದ ತಕ್ಷಣ ಸಿದ್ದರಾಮಯ್ಯನವರು ಕುರ್ಚಿಯನ್ನ ಬಿಟ್ಟುಕೊಡ್ಬೇಕಾಗುತ್ತೆ. ಯಾಕೆ ಬಿಟ್ಟುಕೊಡ್ಬೇಕಾಗತ್ತೆ? ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ಪಕ್ಷದ ವರಿಷ್ಠರಿಗೆ ಬಹಳ ಹತ್ತಿರವಾದ್ರ, ಅವರ ಮನಸ್ಸನ್ನು ಗೆದ್ರ, ಅಥವಾ ಸಿಎಂ ಸಿದ್ದರಾಮಯ್ಯನವರು ಪಕ್ಷದ ವರಿಷ್ಠರಿಂದ ಭಾರೀ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರಾ? ಹೌದು ಸ್ನೇಹಿತರೆ, ಇವತ್ತಿನ ವಸ್ತುಸ್ಥಿತಿಯನ್ನು ನಾವು ಗಂಭೀರವಾಗಿ ಆಲೋಚನೆ ಮಾಡಿದರೆ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ಬಹಳ ನಿಕಟವರ್ತಿಗಳಾಗಿದ್ದಾರೆ. ಅವರ ಮನಸ್ಸನ್ನ ಗೆದ್ದಿದ್ದಾರೆ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರಿಗೂ ಸಹಿತ ಭಾರೀ ಹಿನ್ನಡೆಯಾಗಿದೆ. ಅದಕ್ಕೆ 3-4 ಕಾರಣಗಳನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಕಾರಣ ಸಹಿತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಎಲ್ಲ ಕಾರಣಗಳನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಭಾರೀ ಹಿನ್ನಡೆಯಾಗಿದೆ ಎಂಬುದಕ್ಕೆ ಕಾರಣಗಳ ಸಹಿತ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್. ಮಿತ್ರರೇ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೇರವಾಗಿ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ಹಾಗೂ ವರಿಷ್ಠರಿಗೆ ಡಿ.ಕೆ. ಶಿವಕುಮಾರ್ ಅವರು ಬಹಳ ಮನಸ್ಸನ್ನ ಗೆದ್ದಿದ್ದಾರೆ ಅನ್ನೋದಕ್ಕೆ ನಂಬರ್ 1 ಕಾರಣ ಅವರ ಬಣದ ನಾಯಕರು. ಅವರ ಬಣದ 40 ಜನ ಶಾಸಕರ ಒಂದು ಮೀಟಿಂಗ್ ಅನ್ನ ಅವರ ಸಹೋದರಾದಂತಹ ಡಿ.ಕೆ. ಸುರೇಶ್ ಅವರು ಕನಕಪುರದ ಒಂದು ರೆಸಾರ್ಟ್ ಅಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಆದರೆ ಹೈಕಮಾಂಡ್ ಇಂದ ಒಂದೇ ಒಂದು ಆದೇಶ ಬಂದ ತಕ್ಷಣ ಆ ಮೀಟಿಂಗ್ ಅನ್ನೇ ಅವರು ಕ್ಯಾನ್ಸಲ್ ಮಾಡಿದ್ರು. ಅದು ರಾಹುಲ್ ಗಾಂಧಿ ಅವರ ಮನಸ್ಸನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ನಂಬರ್ 1 ಕಾರಣ. ನಂಬರ್ 2, ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ದೇವರಾಜ್ ಅರಸೂರ್ ಅವರ ದೀರ್ಘಾವಧಿ ಸಿಎಂ ಅವಧಿಯನ್ನ ಪೂರೈಸಿ ಒಂದು ದಾಖಲೆಯನ್ನ ಮಾಡಲಿ, ನೀವು ಅಲ್ಲಿವರೆಗೆ ತಾಳ್ಮೆಯಿಂದಿರಿ ಎಂದರು. ಡಿ.ಕೆ. ಶಿವಕುಮಾರ್ ಅವರು ಸಹಿತ ಅದನ್ನೂ ಸಹಿತ ತಾಳ್ಮೆಯಿಂದ ಸಹಿಸಿದ್ರು. ಆದರೆ ಸುರೇಶ್ ಅವರು ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ಅಂದ್ರು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಒಂದೇ ಒಂದು ಹೈಕಮಾಂಡ್ ವಿರುದ್ಧವಾಗಿ ಒಂದೇ ಒಂದು ತುಟಿಯನ್ನು ಬಿಚ್ಚಲಿಲ್ಲ. ನಂಬರ್ 3, ನವೆಂಬರ್ ಆಯಿತು, ಡಿಸೆಂಬರ್ ಆಯಿತು, ಸಿದ್ದರಾಮಯ್ಯನವರಿಗೆ ಇನ್ನೊಂದು ಪುಟ್ಟ ಆಸೆ ಇತ್ತು. ಅದೇನಪ್ಪ ಅಂದರೆ ದಾಖಲೆಯ ಬಜೆಟ್ ಅನ್ನು ಮಂಡಿಸಬೇಕು ಅಂತ. ಅದನ್ನ ಜಾರ್ಜ್ ಮೂಲಕ ಹೈಕಮಾಂಡ್ಗೆ ತಲುಪಿಸಿದ್ರು. ಅದು ಡಿ.ಕೆ. ಶಿವಕುಮಾರ್ಗೆ ತಲುಪಿದ ತಕ್ಷಣ ನೇರವಾಗಿ ಡಿ.ಕೆ. ಅವರು ಅದಕ್ಕೂ ಸಹಿತ
ರೆಡಿ ಅಂದರು, ಒಪ್ಪಿಗೆ ಕೊಟ್ಟರು, ತಾಳ್ಮೆ ವಹಿಸಿದ್ರು. ಆ ತಾಳ್ಮೆಯ ಬಿಂಬವೇ ಇವತ್ತು ರಾಹುಲ್ ಗಾಂಧಿ ಅವರು. ಮೊದಲೆಲ್ಲ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಇದ್ರು. ಆದರೆ ಈಗ ರಾಹುಲ್ ಗಾಂಧಿಯವರು ಸಹಿತ ಡಿ ಕೆ ಶಿವಕುಮಾರ್ ಅವರಿಗೆ, ಈಗ ಹೇಳಿ, ರಾಹುಲ್ ಗಾಂಧಿ ಅವರ ಮನಸ್ಸನ್ನ ಡಿ ಕೆ ಶಿವಕುಮಾರ್ ಅವರು ಗೆದ್ದಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯನವರಿಗೆ ಭಾರಿ ಹಿನ್ನಡೆ ಅಂತ ಹೇಳಿದೆ ನಾನು. ಕಾರಣ ನಂಬರ್ 1, ಸ್ನೇಹಿತರೆ, ಸಿದ್ದರಾಮಯ್ಯನವರಿಗೆ ಬಹುದಿನಗಳ ಆಸೆ ಏನಪ್ಪಾ ಅಂತ ಹೇಳಿದ್ರೆ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಬೇಕು ಅಂತ. ಇದು ಭಾರಿ ಬೇಡಿಕೆನೂ ಸಹಿತ ಅವ್ರದ್ದು. ಆದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವವರೆಗೆ ಯಾವುದೇ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಲಿಕ್ಕೆ ಹೈಕಮಾಂಡ್ ಅವಕಾಶವನ್ನು ಕೊಡಲಿಲ್ಲ. ಅದು CM ಸಿದ್ದರಾಮಯ್ಯನವರಿಗೆ ಭಾರಿ ಹಿನ್ನಡೆ. ನಂಬರ್ 2, ಅವರು KN ರಾಜಣ್ಣನವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ವಲ್ಲ, ಹಾಗಾಗಿ ಅವರನ್ನ ಅಪೆಕ್ಸ್ ಬ್ಯಾಂಕ್ಸ್ ಅಧ್ಯಕ್ಷರು ಮಾಡಬೇಕು ಅಂತ ಯೋಚನೆ ಮಾಡಿದರು. ಅವಕಾಶನೂ ಇತ್ತು. ಕಾಂಗ್ರೆಸ್ನ ನಿರ್ದೇಶಕರೇ ಜಾಸ್ತಿ ಇದ್ರು. ಹಾಗೂ ಅಪೆಕ್ಸ್ ಬ್ಯಾಂಕ್ಗೆ ಆಲ್ರೆಡಿ 2 ಸಾರಿ KN ರಾಜಣ್ಣನವರು ಅಧ್ಯಕ್ಷರಾಗಿದ್ದರು. ಸಹಕಾರ ಕ್ಷೇತ್ರದಲ್ಲಿ ಒಳ್ಳೆ ಹಿಡಿತವನ್ನು ಹೊಂದಿದ್ರು. ಅವ್ರಿಗೂ ಸಹಿತ ನನ್ನನ್ನು ಸಚಿವ ಸ್ಥಾನದಿಂದ ವಜಾ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅಪೆಕ್ಸ್ ಬ್ಯಾಂಕ್ಸ್ ಅಧ್ಯಕ್ಷರು ಮಾಡ್ತೀವಿ ಅಂತ CM ಸಿದ್ದರಾಮಯ್ಯನವರೇ ಹೇಳಿದ್ರು. ಆದರೆ CM ಸಿದ್ದರಾಮಯ್ಯನವರೇ ನೇರವಾಗಿ 2 ಮೀಟಿಂಗ್ ಮಾಡಿದ್ರು ಸಹಿತ ರಾಜಣ್ಣನವರನ್ನ ಅಧ್ಯಕ್ಷರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸುಧಾಕರ್ ಗಲಾಟೆ ಮಾಡಿದ್ರು, ರವಿ ಅವ್ರು ಗಲಾಟೆ ಮಾಡಿದ್ರು, ಹೆಬ್ಬಾರ್ ಗಲಾಟೆ ಮಾಡಿದ್ರು. ಯಾರು ಒಪ್ಲಿಕ್ಕೆ ರೆಡಿ ಇಲ್ಲ. ಹೊಸಬರ್ನ ಯಾರನ್ನಾರು ಮಾಡಿ ಸಾರ್ ಅಂತಂದ್ರು. ಇದು ಒಂದು ಅಪೆಕ್ಸ್ ಬ್ಯಾಂಕಿಗೆ ಮುಖ್ಯಮಂತ್ರಿಗಳೇ ತೀರ್ಮಾನ ಮಾಡಿದ್ರು, ಅವ್ರನ್ನ ಅಧ್ಯಕ್ಷ ಮಾಡಲಿಲ್ಲ ಅಂತಂದ್ರೆ, ಮಾಡೋಕ್ಕಾಗಲಿಲ್ಲ ಅಂದರೆ ಇದು ನಿಜಕ್ಕೂ ಸಹಿತ CM ಸಿದ್ದರಾಮಯ್ಯನವರಿಗೆ ಭಾರಿ ಹಿನ್ನಡೆ. ನಂಬರ್ 3, ಡಿ ಕೆ ಶಿವಕುಮಾರ್ ಅವರು ಈಗ KPCC ಅಧ್ಯಕ್ಷರು. ಅವರನ್ನ ಇಳಿಸಿ CM ಸಿದ್ದರಾಮಯ್ಯನವರ ಪರಮಾಪ್ತರಾದಂತಹ, ಬಲಗೈ ಬಂಟರಾದಂತಹ, ದಂಡನಾಯಕರಾದಂತಹ ಬೆಳಗಾವಿಯ ಬೆಂಕಿ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರನ್ನ KPCC ಅಧ್ಯಕ್ಷರು ಮಾಡಬೇಕಾಗಿತ್ತು. ಮಾಡಬೇಕು ಅಂತ 100% ಆಸೆನೂ ಇತ್ತು. ಬಹಳಷ್ಟು ಸರಿ ಪ್ರಯತ್ನನೂ ಮಾಡಿದ್ದಾರೆ. ಹೈಕಮಾಂಡ್ ಸಹಿತ ಹೇಳಿತ್ತು. ಆದರೆ ಇಲ್ಲಿವರೆಗೂ ಸಹಿತ ಅವರನ್ನ KPCC ಅಧ್ಯಕ್ಷರು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಆ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೂರಿಸಬೇಕು ಅಂತ ತೀರ್ಮಾನ ಮಾಡಿದೆ. ಇಲ್ಲಿವರೆಗೂ ಸಹಿತ ಸಿದ್ದರಾಮಯ್ಯನವರು ಪ್ರಶ್ನಾತೀತ ನಾಯಕರಾದರೂ ಸಹಿತ, ಕಾಂಗ್ರೆಸ್ನ ಹಿರಿಯ ನಾಯಕರಾದರೂ ಸಹಿತ, ರಾಹುಲ್ ಗಾಂಧಿಯ ಪರಮಾಪ್ತರಾದರೂ ಸಹಿತ ಅವರು KPCC ಅಧ್ಯಕ್ಷರಾಗಿ ಮಾಡಲಿಕ್ಕಾಗಲಿಲ್ಲ. ಇದು ನಿಜಕ್ಕೂ ಸಹಿತ CM ಸಿದ್ದರಾಮಯ್ಯನವರಿಗೆ ಭಾರಿ ಹಿನ್ನಡೆ. ಅದೇ ರೀತಿ ಮೊನ್ನೆ ಪ್ರಸಂಗ, KJ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಎಲ್ಲ ನ್ಯೂಸ್ಗಳಲ್ಲೂ, ಮಾಧ್ಯಮಗಳಲ್ಲೂ, ಎಲ್ಲ ಮೀಡಿಯಾಗಳಲ್ಲೂ ಬಂತು. ಯಾಕೆ ಬಂತು? ಜಾರ್ಜ್ ಅವರು CM ಸಿದ್ದರಾಮಯ್ಯನವರಿಗೆ ಪರಮಾಪ್ತರು ಹಾಗೂ ಹೈಕಮಾಂಡ್ ವರಿಷ್ಠರಿಗೂ ಸಹಿತ ಬಹಳ ಬೇಕಾದವರು. ಸಂಜಯ್ ಗಾಂಧಿ ಕಾಲದಿಂದಲೂ ಸಹಿತ ರಾಜಕೀಯ ಮಾಡ್ಕೊಂಡು ಬಂದಿದ್ದಂಥವ್ರು. ಯಾವುದೇ ಕಾಂಗ್ರೆಸ್ ಸರ್ಕಾರ ಬಂದರೂ ಸಹಿತ ಅಲ್ಲಿ ಸಚಿವರಾಗುವಂಥ ಶಕ್ತಿ ಇರುವಂಥವರು, ಎಲ್ಲ ರೀತಿಯಲ್ಲೂ ಪ್ರಬಲ ಸಂಪನ್ಮೂಲ ಇರುವಂಥ ವ್ಯಕ್ತಿ. ಆದರೂ ಸಹಿತ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಇದೆಯಲ್ಲ, ಇದು ನಿಜಕ್ಕೂ ಸಹಿತ ಕಾಂಗ್ರೆಸ್ ರಾಜಕಾರಣದಲ್ಲಿ ದಿಗ್ಭ್ರಮೆಯನ್ನು ಉಂಟು ಮಾಡ್ತು.
ರಾಜೀನಾಮೆ ಹಿಂದೆ CM ಸಿದ್ದರಾಮಯ್ಯನವರ ಸುಪುತ್ರರಾದ ಡಾಕ್ಟರ್ ಯತೀಂದ್ರ ಇದ್ದಾರೆ ಅನ್ನೋದು ಸಹಿತ ಅಷ್ಟೇ ದೊಡ್ಡ ದೊಡ್ಡ ಹೊಡೆತ ಹಿನ್ನಡೆ CM ಸಿದ್ದರಾಮಯ್ಯನವರಿಗೆ. ಆದರೆ ಜಾರ್ಜ್ ಅವರು ಎಲ್ಲವನ್ನ ತಿಳಿಗೊಳಿಸಿ ಸದನದಲ್ಲೇ ನಾನು ಯಾವುದೇ ರಾಜೀನಾಮೆ ಕೊಟ್ಟಿಲ್ಲ, ನನ್ನ ಸಚಿವ ಸ್ಥಾನಕ್ಕೆ ಯಾವುದೇ ಗಂಡಾಂತರ ಇಲ್ಲ, ನನ್ನ ಸಚಿವನಾಗಿ ಮಾಡಿರುವಂಥವರು CM ಸಿದ್ದರಾಮಯ್ಯನವರು, ಅವರಿಗೆ ಬಹಳ ನಿಷ್ಠೆಯಿಂದ ಇರ್ತೀನಿ, ನನಗೆ ಯಾರಿಂದಲೂ ಸಹಿತ ನನ್ನ ಇಲಾಖೆಯಲ್ಲಿ ಕೈ ಆಡಿಸ್ತಾ ಇಲ್ಲ ಅಂತ ಹೇಳಿದರು. ಇದು ಸಹಿತ CM ಸಿದ್ದರಾಮಯ್ಯನವರಿಗೆ ಭಾರಿ ಹಿನ್ನಡೆ. ಈಗ ಹೇಳಿ ಸರ್, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಪದವಿಯ ಹತ್ತಿರದಲ್ಲಿದ್ದರೆ CM ಸಿದ್ದರಾಮಯ್ಯನವರು ನಿರ್ಗಮಿಸುವ ದಾರಿನಲ್ಲಿದ್ದಾರೆ. ಇದು ನನ್ನ ಅಭಿಪ್ರಾಯ ಹಾಗೂ ಬಲ್ಲ ಮೂಲಗಳಿಂದ ತಿಳಿದು ಬಂದಂಥ ಸತ್ಯ. ನೀವು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮಾಡಿ ತಿಳಿಸಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ದಯಮಾಡಿ